You will start studying after watching this video. Yes, ನಾನು ನಿಮ್ಮ ವಿಂಧ್ಯ ರಾವ್. ಇವತ್ತು ಈ ವಿಡಿಯೋದ ಮೂಲಕ ನಿಮ್ಮನ್ನ ಇವತ್ತಿಂದ ಓದು ಹಾಗೆ ಮಾಡ್ತೀನಿ. ಏನಿಲ್ಲ, ನಾನು ಈ ವಿಡಿಯೋವನ್ನು ಒಂದು ಕಥೆಯ ಮೂಲಕ ಸ್ಟಾರ್ಟ್ ಮಾಡ್ತೇನೆ. ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ಅವನ ಪ್ರಜೆಗಳು ಎಷ್ಟು ಪರಿಶ್ರಮ ಪಡ್ತಾರೆ ಅಂತ ನೋಡ್ಲಿಕ್ಕೋಸ್ಕರ ಏನು ಮಾಡ್ತಾನೆ ಅಂದರೆ, ಹೆದ್ದಾರಿ ಏನು ದಾರಿ ಇರ್ತದೆ ರಾಜ್ಯದಲ್ಲಿ, ಸೊ ಆ ದಾರಿಯಲ್ಲಿ ಒಂದು ದೊಡ್ಡ ಕಲ್ಲನ್ನು ಹಾಕ್ತಾನೆ. ಈ ಥರ ಹಾಗೆ ಅವನ ಸೈನಿಕರನ್ನೇ ಬಿಟ್ಟಿರ್ತಾನೆ. ಯಾರು ಈ ಕಲ್ಲನ್ನು ಏನು ಸೈಡಿಗಿಟ್ಟು ಮುಂದೆ ಹೋಗ್ತಾರೆ ಅಂತ ನೋಡು, ಯಾರು ಪರಿಶ್ರಮ ಪಟ್ಟು ಈ ಕಲ್ಲನ್ನು ಆಚೆ ಇಡ್ತಾರೆ ಅಂತ ನೋಡಿ ಅಂತ. ಒಂದು ದಿನ ಆಗ್ತದೆ, ಯಾರು ಈ ಕಲ್ಲನ್ನು ಆಚೆ ಈಚೆ ತಿರುಗಿಸೋದೇ ಇಲ್ಲ. ದೊಡ್ಡ ದೊಡ್ಡ ಏನು ರಿಚ್ ಬಿಸ್ನೆಸ್ ಮ್ಯಾನ್, ಆ ಟೈಮಿನ ಬಿಸ್ನೆಸ್ ಮ್ಯಾನ್ ಎಲ್ಲ ಏನಿರ್ತಾರೆ ಅವರು ಎಲ್ಲ ಬಂದು ಹೋಗ್ತಾರೆ, ಸೈಡಿಂದ ಈ ಥರ ಪಾಸಾಗಿ ಹೋಗ್ತಾರೆ. ಆದರೆ ಒಂದು ದಿನ ಒಬ್ಬ ಬಡ ರೈತ, ಅವನ ಗಾಡಿ ಇರ್ತದೆ, ಅವನಿಗೊಂದು ಎತ್ತಿನ ಗಾಡಿ ಥರದ್ದು. ಅದು ಈ ಥರ ಸೈಡಲ್ಲೆಲ್ಲ ಹೋಗಲಿಕ್ಕೆ ಸ್ವಲ್ಪ ಕಷ್ಟ ಆಗುವಂತಹ ಗಾಡಿ ಅದು. ಸೊ ಈ ಗಾಡಿಯನ್ನು ಪಾಸ್ ಮಾಡಲಿಕ್ಕೋಸ್ಕರ ಈ ಬಡ ರೈತ ಏನು ಮಾಡ್ತಾನೆ, ತುಂಬಾ ಕಷ್ಟಪಟ್ಟು ಅರ್ಧ ದಿನ ತಗೊಂಡು ಈ ಕಲ್ಲನ್ನು ಈ ಥರ ಸೈಡಿಗೆ ಹಾಕ್ತಾನೆ. ಇದು ರೈತ, ಬಡ ರೈತ, ಅವನ ಗಾಡಿ. ಈ ಥರ ಈ ದೊಡ್ಡ ಕಲ್ಲನ್ನು ಸೈಡಿಗೆ ಹಾಕುವಾಗ ಅವನಿಗೆ ತುಂಬ ನಗ ನಾಣ್ಯಗಳು, ಏನು ಹೇಳ್ತಾರೆ, ವಜ್ರ ವೈಢೂರ್ಯಗಳು, ಈ ಥರ ಸಂಪತ್ತು ಈ ಕಲ್ಲಿನ ಕೆಳಗಿರ್ತದೆ. ಅವನು ಅದರ ನಂತರ ಸಕ್ಸಸ್ಸನ್ನು ಪಡ್ಕೊಳ್ತಾನೆ, ಅಂದರೆ ರಿಚ್ ಆಗ್ತಾನೆ. ಸೊ ಈ ಸಣ್ಣ ಕಥೆಯ ಮೂಲಕ ನಾವೇನು ತಿಳ್ಕೊಂಡ್ವಿ ಅಂದರೆ, ರೈತ ಇದು ಬಿಫೋರ್, ರೈತನ ಪಾಸ್ಟ್ ಇದು. ಓಕೆ, ಸೊ ಈ ರೈತ, ಬಡ ರೈತ, ಈ ದೊಡ್ಡ ಒಂದು ಕಲ್ಲನ್ನು ಆಚೆ ಇಡೋ ಮೂಲಕ ಅವನ ಜೀವನವೇ ಪರಿವರ್ತನೆಗೊಳ್ತದೆ. ಈ ದೊಡ್ಡ ಕಲ್ಲು ಹೇಳೋದು ಏನಿದೆ ಮಕ್ಕಳೇ, ಇದು ನಿಮ್ಮ ನೀಟ್, CET, JEE ಅಥವಾ ಈ ಥರ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್. ಈ ಬಡ ರೈತ ಏನಿದ್ದಾನೆ ಅದು ನೀವು, ಪುವರ್ ಸ್ಟೂಡೆಂಟ್ಸ್. ನನಗೆ ಪುವರ್ ಸ್ಟೂಡೆಂಟ್ಸ್ ಹೇಳ್ತಿದ್ದೇನೆ ಅಂದರೆ, ನೀವು ಪುವರ್ ಈಗ, ಯಾಕಂದರೆ ನೀವು ಇನ್ನೂ ಕಷ್ಟಪಟ್ಟು ರಿಚ್ ಆಗಲಿಕ್ಕಿದೆ, ಅದನ್ನು ನಾನು ಹೇಳ್ತೇನೆ. ಓಕೆ, ಸೊ ಈ ರೈತ ಏನಿದ್ದಾನೆ ಅವನ ರಿಕ್ವೈರ್ಮೆಂಟ್ ಆಗಿತ್ತು, ಅವನ ಈ ಕಾರ್ಟ್ ಏನಿದೆ, ಅವನ ಗಾಡಿ ಏನಿದೆ, ಎತ್ತಿನ ಗಾಡಿ, ಅವನಿಗೆ ಈ ಎತ್ತಿನ ಗಾಡಿಯನ್ನು ಆಚೆ ಕೊಂಡು ಹೋಗ್ಲಿಕ್ಕೋಸ್ಕರ ಅವನು ಈ ಕಲ್ಲನ್ನು ಆಚೆ ಇಟ್ಟ. ಅಂದರೆ ಅವನಿಗೆ ರಿಕ್ವೈರ್ಮೆಂಟ್ ಆಗಿತ್ತು ಈ ಕಲ್ಲನ್ನು ಆಚೆ ಇಡೋದು. ನಿಮಗೆ ನೀಟ್, CET, JEE ಈ ಥರದ ಎಕ್ಸಾಮ್ಸ್ ಕ್ರ್ಯಾಕ್ ಮಾಡೋದು ರಿಕ್ವೈರ್ಮೆಂಟಾ? ಇದು ಅಗತ್ಯವಾ? ಇದು ರಿಕ್ವೈರ್ಮೆಂಟ್ ಆಗಿದ್ರೆ ನೀವು ಮಾಡ್ತೀರಾ ಈ ರೈತನ ಥರ? ಅರ್ಧ ದಿನ ತಗೊಂಡು, ಒಂದಿನ ತಗೊಂಡು, ಒಂದು ತಿಂಗಳು, ಎಷ್ಟು ತಿಂಗಳು ಬೇಕೋ ಅಷ್ಟು ತಗೊಂಡು ನೀವು ಈ ಕಲ್ಲನ್ನು ಆಚೆ ಹಾಕ್ತೀರಾ. ಯು ವಿಲ್ ಬಿ ಕ್ರ್ಯಾಕಿಂಗ್ ನೀಟ್, CET, JEE ಆರ್ ವಾಟ್ ಎವರ್ ಯುವರ್ ಡ್ರೀಮ್ ಎಕ್ಸಾಮ್ ಈಸ್. ನಂತರ ದಿಸ್ ಇಸ್ ಆಫ್ಟರ್. ರೈತ ಕಲ್ಲನ್ನು ಆಚೆ ಇಟ್ಟ, ಅವನ ಜೀವನವೇ ಬದಲಾಯಿತು, ಅವನಿಗೆ ನಗ ನಾಣ್ಯಗಳು ಸಿಕ್ಕಿತು, ಸಕ್ಸಸ್ಫುಲ್ ಆಯಿತು. ನೀವು ಈ ಥರ ನೀಟ್, CET ಎಕ್ಸಾಮ್ಸ್ ಕ್ರ್ಯಾಕ್ ಮಾಡಿದರೆ ಸಕ್ಸಸ್ಫುಲ್ ಆಗ್ತೀರಿ ಅಂತ ನಾನು ಹೇಳುವುದಿಲ್ಲ. ಯು ವಿಲ್ ಬಿ ಏಬಲ್ ಟು ಗೆಟ್ ಗುಡ್ MBBS ಕಾಲೇಜಸ್ ಆಫ್ಟರ್ ಕ್ರ್ಯಾಕಿಂಗ್ ನೀಟ್ ಎಕ್ಸಾಮ್. JEE ಎಕ್ಸಾಮ್ಸ್ ಕ್ರ್ಯಾಕ್ ಮಾಡಿದರೆ ಒಳ್ಳೆ ಏನು ಹೇಳೋದು, IIT, NITs ಎಲ್ಲ ಸಿಗ್ಬಹುದು. CET ಎಕ್ಸಾಮ್ ಕ್ರ್ಯಾಕ್ ಮಾಡಿದ್ರು ಒಳ್ಳೊಳ್ಳೆ ಕಾಲೇಜಲ್ಲಿ ನೀವು ಎಂಟರ್ ಆಗಬಹುದು. ಆದರೆ ಏನು ಡಿಫ್ರೆನ್ಸ್ ಏನಂದರೆ, ಇಲ್ಲಿ ನೀವು ಈ ಒಂದು ಎಕ್ಸಾಮ್ ಈ ಥರ ನೀವು ಏನು ಏಮ್ ಮಾಡಿದ್ದೀರ ಅದನ್ನು ಕ್ರ್ಯಾಕ್ ಮಾಡಿದ್ರೆ, ನಂತರ ನಿಮ್ಮ ದಾರಿಯಲ್ಲಿ ಇನ್ನೊಂದು ಕಲ್ಲು ಬಂದಾಗ
ಇನ್ನೊಂದು ದೊಡ್ಡದ ಸಣ್ಣದ ಕಲ್ಲು ಬಂದಾಗ ಎತ್ತಲಿಕ್ಕೆ ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ. ನಾನು JEE ಎಕ್ಸಾಮ್ಸ್ ಕ್ರ್ಯಾಕ್ ಮಾಡಿದ್ದೇನೆ. ವಾಟ್ ಈಸ್ ರಾಂಗ್ ಇನ್ ಬಿಕಮಿಂಗ್ ಆನ್ ಆಂಟ್ರಪ್ರಿನರ್? ನಾನೊಂದು ಕಂಪನಿಯನ್ನು ಫೌಂಡ್ ಮಾಡ್ತೇನೆ. ಈ ಥರದ ಕಾನ್ಫಿಡೆನ್ಸ್ ನಿಮಗೆ ಬರುತ್ತೆ ಮಕ್ಕಳೇ. ಇದೇ ರೈತ ನೆಕ್ಸ್ಟ್ ಟೈಮ್ ಅವನಿಗೆ ಇನ್ನೊಂದು ದೊಡ್ಡ ಕಲ್ಲು ಕಂಡಿತು ಒಂದು ದಾರಿಯಲ್ಲಿ. ಅವನು ಎತ್ತುತ್ತಾನ ಇಲ್ವೋ ಅದರನ್ನ? ಖಂಡಿತವಾಗಿಯೂ ಎತ್ತಾನೆ. ಯಾಕಂದ್ರೆ ಅವನ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲಿ ದೊಡ್ಡ ಕಲ್ಲು ಎತ್ತಿದಾಗ ಅವನಿಗೆ ನಾಣ್ಯಗಳು, ವಜ್ರ ವೈಡೂರ್ಯಗಳು ಸಿಕ್ಕಿತು. ಸೆಕೆಂಡ್ ಟೈಮ್ ಸಿಗುದಿಲ್ಲ ಅಂತ ಏನಾದರೂ ಇದೆಯಾ? ಇಲ್ಲ ಅಲ್ವಾ? ಸೊ ನೆಕ್ಸ್ಟ್ ಟೈಮ್ ಅವನು ಕಲ್ಲನ್ನ ಎತ್ತಲಿಕ್ಕೆ ಪ್ರಯತ್ನ ಪಟ್ಟೇ ಪಡ್ತಾನೆ ಬಿಕಾಸ್ ಆಫ್ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್. ಸೇಮ್ ವೇ ನೀವು ಈ ಎಕ್ಸಾಮನ್ನು ಈಗ ಕಷ್ಟಪಟ್ಟು ಸಾಲ್ವ್ ಮಾಡಿ ಕ್ರ್ಯಾಕ್ ಮಾಡಿ, ಇಫ್ ಯು ಆರ್ ಏಬಲ್ ಟು ಗೆಟ್ ಗುಡ್ ರ್ಯಾಂಕ್ ಸ್ಕೋರ್, ನೆಕ್ಸ್ಟ್ ಟೈಮ್ ನಿಮ್ಮ ಲೈಫಲ್ಲಿ ಎಕ್ಸಾಮ್ಸ್ ಬಂದಾಗ, ರಿಟರ್ನ್ ಎಕ್ಸಾಮ್ಸ್ ಅಲ್ಲ ಬೇರೆ ಎಕ್ಸಾಮ್ಸ್ ಬರ್ಬೋದು, ನಿಮಗೆ ಯಾರಾದರೂ ಚಾಲೆಂಜ್ ಮಾಡ್ಬೋದು, ಕಂಪನಿಯನ್ನೇ ಎತ್ತಿ ತೋರಿಸು, ಒಂದು ಕಂಪನಿ ಮಾಡಿ ತೋರಿಸು, ಟ್ರೈ ಗೆಟಿಂಗ್ ಅ ಬಿಸ್ನೆಸ್ ಅಂತೆಲ್ಲ. ಆಗ ನಿಮಗೆ ಕಾನ್ಫಿಡೆನ್ಸ್ ಏನಿರುತ್ತೆ ಬಿಕಾಸ್ ಆಫ್ ಯುವರ್ ಪ್ರೀವಿಯಸ್ ಎಕ್ಸ್ಪೀರಿಯನ್ಸಿಂದ, ಅದರಿಂದ ನೀವು ನಿಮ್ಮ ಮುಂದಿನ ಲೈಫಲ್ಲಿ ಬರುವ ಎಕ್ಸಾಮ್ಸ್ ಅಥವಾ ಈ ಥರದ ನಾನೇನು ಹೇಳಿದೆ ಅದನ್ನು ನಿಮಗೆ ಮಾಡುವಂತಹ ಸಾಮರ್ಥ್ಯ ಬರ್ತದೆ. ಯು ವಿಲ್ ಬಿ ಏಬಲ್ ಟು ಡೂ ಇಟ್. ಅದೇ ಕಾರಣದಿಂದ ಮಕ್ಕಳೇ, ನೀವು ಇಫ್ ಯು ಸಿ ಲಾಟ್ ಆಫ್ ಕಂಪನಿಯ ಫೌಂಡರ್ ಏನಿದ್ದಾರೆ, ದೇ ಆರ್ IITians ಅಥವಾ ಈ CET ಎಲ್ಲ ಒಳ್ಳೆ ರ್ಯಾಂಕಲ್ಲಿ ಸ್ಕೋರ್ ಮಾಡಿದವರನ್ನು ನೀವು ನೋಡಿ, ಕೆಲವರನ್ನು ದೇ ಹ್ಯಾವ್ ಬಿಕಮ್ ಫೌಂಡರ್ಸ್, ಆಂಟ್ರಪ್ರಿನರ್ಸ್ ಆರ್ ಬಿಸ್ನೆಸ್ ಮೆನ್. So because of cracking, because of working hard and cracking certain exams, ಮುಂದೆ ನಿಮ್ಮ ಲೈಫಲ್ಲಿ ಎಕ್ಸಾಮ್ಸ್ ಬಂದಾಗ, ಬೇರೆ ಥರದ ಎಕ್ಸಾಮ್ಸ್ ಬಂದಾಗ ಅಥವಾ ಬೇರೆ ದೊಡ್ಡ ಚಾಲೆಂಜಸ್ ಬಂದಾಗ ಅದನ್ನು ಕ್ರ್ಯಾಕ್ ಮಾಡುವಂತಹ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರ್ತದೆ. ನೀವು ಖಂಡಿತವಾಗಿಯೂ ಕಾನ್ಫಿಡೆನ್ಸಿಂದಾಗಿ ಜಾಸ್ತಿ ಸಕ್ಸಸ್ಸನ್ನು ಪಡ್ಕೊಳ್ತೀರಾ. ಓಕೆ, ಇನ್ನೊಂದು ಕಥೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಮ್ಯಾಜಿನ್ ಸೇಮ್ ಥಿಂಗ್, ಇಲ್ಲಿ ನೀವು ಏನಾಗಿದ್ರಿ ಅಂದರೆ ಪುವರ್ ರೈತ ಆಗಿದ್ರಿ ಅಲ್ವಾ? ಇನ್ನೊಂದು ಸಿನಾರಿಯೋ ಕೊಡ್ತೇನೆ. ಕೆಲವರಿಗೆ ಗೊತ್ತಿರಬಹುದು, ಆನೆಗಳನ್ನು ಹೇಗೆ ಕಟ್ಟಿಡ್ತಾರೆ, ಹೇಗೆ ಒಂದು ಪ್ಲೇಸಲ್ಲಿ ಇಡ್ತಾರೆ ನೋಡಿದ್ದೀರಾ ಯಾರಾದರೂ? ಆನೆಗಳನ್ನು ಒಂದು ಸಣ್ಣ ಚೈನಲ್ಲಿ ಅದರ ಒಂದು ಕಾಲನ್ನು ಕಟ್ತಾರೆ ಈ ಥರ. ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ ನೀವು ನೋಡಿದ್ದೀರಾ ಇಲ್ವಾ ಅಂತ. ನಾನು ನೋಡಿದ್ದೇನೆ ಕೆಲವು ಕಡೆ. ನೀವು ಆನೆ ಆಗಬೇಡಿ ಮಕ್ಕಳೇ. ಯಾಕಂದರೆ ಆನೆಗಳು, ಚಿಕ್ಕ ಆನೆಗಳು ಇರುವಾಗ ಅದರ ಅದರ ಕಾಲನ್ನು ಸಣ್ಣ ಸಣ್ಣ ಚೈನಲ್ಲಿ ಕಟ್ಟಿ, ಸಣ್ಣದಿಂದಲೇ ಆನೆಗೆ ಏನಿರ್ತದೆ ಅಂದರೆ, ನನ್ನ ಕಾಲನ್ನು ಕಟ್ಟಿದ್ದಾರೆ ಚೈನಲ್ಲಿ, ಸೊ ನಾನು ಮುಂದೆ ಹೋಗೋ ಹಾಗಿಲ್ಲ. ಅದೇ ಅದರ ಮೆಂಟ್ಯಾಲಿಟಿ ಕಂಟಿನ್ಯೂ ಆಗಿ ಅದು ದೊಡ್ಡದಾದ ಮೇಲೂ, ಹ್ಯೂಜ್ ಆಗಿ ಬೆಳೆದ ಮೇಲೂ, ಅದೇ ಚಿಕ್ಕ ಚೈನಲ್ಲಿ ಕಟ್ಟಿದಾಗಲೂ ಅದಕ್ಕೆ ಅದೇ ಅನಿಸುವಂಥದ್ದು, ನನ್ನ ಕಾಲನ್ನು ಕಟ್ಟಿದ್ದಾರೆ, ನಾನು ಮುಂದೆ ಹೋಗೋ ಹಾಗಿಲ್ಲ. ನೀವು ಆನೆ ಆಗಬೇಡಿ. ನಿಮ್ಮ ಕಾಲನ್ನು ನೀವೇ ಕಟ್ಕೊಳ್ಬೇಡಿ, ಪ್ರಯತ್ನ ಪಡಿ. ಈ ಬಡ ರೈತ ಆಗಿ ನೀವು, ಸೊ ದ್ಯಾಟ್ ಯು ಕ್ಯಾನ್ ಮೇಕ್ ದಿಸ್ ರಾಕ್ ಟು ಮೂವ್ ಅವೇ ಆ್ಯಂಡ್ ದೆನ್ ಯು ಕ್ಯಾನ್ ಗೆಟ್ more and more such small rocks or big rocks, and you can crack different exams and get more success. ಆನೆ ಆಗೋದ್ರಿಂದ ಏನಾಗ್ತದೆ ಅಂದರೆ, ನಿಮ್ಮಲ್ಲಿರುವ ಕಾನ್ಫಿಡೆನ್ಸ್, ಅಂದರೆ ನೀವು ಈ ಎಕ್ಸಾಮನ್ನು ಕ್ರ್ಯಾಕ್ ಮಾಡಲಿಕ್ಕೆ ಟ್ರೈ ಮಾಡದೇ ಇರೋದ್ರಿಂದ ಏನಾಗ್ತದೆ ಅಂದರೆ ಮಕ್ಕಳೇ, ಅಥವಾ ಪ್ರಯತ್ನವೇ ಪಡೋದ್ರಿಂದ ಏನಾಗ್ತದೆ ಅಂದರೆ, ನೀವು ಆನೆ ಥರ ಆಗ್ತೀರಾ, ನಿಮ್ಮ ಕಾಲನ್ನು ನೀವೇ ಕಟ್ಕೊಳ್ತೀರಾ. ಮುಂದೆ ನಿಮಗೇನಾದರೂ, ಲೆಟ್ಸ್ ಸೇ ಎಗೈನ್ ದ ಸೇಮ್ ಎಕ್ಸಾಂಪಲ್, ನೀವೊಂದು ಕಂಪನಿಯನ್ನು ಫೌಂಡ್ ಮಾಡಬೇಕು, ಒಂದು ಕಂಪನಿಯನ್ನು ಯು ವಾಂಟ್ ಟು ಬಿ ಅ ಫೌಂಡರ್. ಆ ಟೈಮಲ್ಲಿ ನಿಮಗೆ ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇಲ್ಲದೇ ಇರೋ ಕಾರಣ, ಅಂದರೆ ನೀವೇನು ಚಾಲೆಂಜೇ ತಗೊಳ್ಳಿಲ್ಲ ನಿಮ್ಮ ಯಂಗ್ ಲೈಫಲ್ಲಿ, ಈ ಥರ 11-12 ಸೊ ಈ ಥರದ್ರಿಂದ ಈ ರೀಸನಿಂದಾಗಿ ಏನಾಗ್ತದೆ ಅಂದರೆ, ನಿಮಗೆ ಕಾನ್ಫಿಡೆನ್ಸ್ ಇರೋದಿಲ್ಲ. ಎಲ್ಲಾದರೂ ಈ ಥರ JEE CET ಅಥವಾ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ರ್ಯಾಕ್ ಮಾಡೋದ್ರಿಂದ ನಿಮಗೆ ಏನು ಅಂದರೆ ಏನಾಗ್ತದೆ ಅಂದರೆ, ಫೈನ್, ನಾನೇನು ಎಕ್ಸಾಮ್ ಕ್ರ್ಯಾಕ್ ಮಾಡಿದ್ದೇನೆ, ಸೊ ದಿಸ್ ಇಸ್ ಆಲ್ಸೋ
ಐ ಕ್ಯಾನ್ ಡೂ ಇಟ್, ದೊಡ್ಡ ವಿಷಯ ಅಲ್ಲ. ಆದರೆ ಎಕ್ಸಾಮ್ಸೇ ಕ್ರ್ಯಾಕ್ ಮಾಡಲಿಲ್ಲ, ಪ್ರಯತ್ನವೇ ಪಡಲಿಲ್ಲ ಅಂತ ಇದ್ದರೆ ಏನಾಗುವಂಥದ್ದು? ನನಗೆ ನಾನು ಚಾಲೆಂಜ್ ತಗೊಳ್ಳಿಲ್ಲ, ನನ್ನಿಂದ ಆಗ್ತದೋ ಇಲ್ವ, ನೀವು ಸೆಲ್ಫ್ ಡೌಟ್ ಪಡ್ಕೊಳ್ತೀರ. ಆನೆ ಹಾಗೆ ಹ್ಯೂಜ್ ಎಲಿಫೆಂಟ್ ಏನಿರ್ತದೆ ಅದಕ್ಕೆ ಸೆಲ್ಫ್ ಡೌಟ್ ಇರ್ತದೆ. ನನ್ನಿಂದ ಆಗೋದಿಲ್ಲ ಮುಂದೆ ಹೋಗಲಿಕ್ಕೆ, ನನ್ನ ಕಾಲನ್ನ ಕಟ್ಟಿದ್ದಾರೆ, ಸೊ ನಾನು ಪ್ರಯತ್ನವೇ ಪಡೋದಿಲ್ಲ ಅಂತ. ಸೊ ಏನು ಕನ್ಕ್ಲೂಷನ್ ನಿಮಗೆ ಸಿಕ್ಕಿತು? ನಾವು ಜಸ್ಟ್ ಒಂದು MBBS ಕಾಲೇಜಿಗೆ ಹೋಗಲಿಕ್ಕೆ ಅಥವಾ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ಲಿಕ್ಕೋಸ್ಕರ ನಾವು ನೀಟ್ CET JEE ಎಕ್ಸಾಮ್ಸನ್ನು ಕ್ರ್ಯಾಕ್ ಮಾಡುವಂಥದ್ದಲ್ಲ. ಈ ನೀಟ್ CET JEE ಏನು ಎಕ್ಸಾಮ್ಸ್ ಏನಿದೆ, 12th ಸ್ಟ್ಯಾಂಡರ್ಡ್ ಆದಮೇಲೆ ಬರುವಂತಹ ಎಕ್ಸಾಮ್ಸ್ ಏನಿದೆ ನಿಮ್ಮದು, ಇದು ಕ್ರ್ಯಾಕ್ ಮಾಡೋದ್ರಿಂದ ಬರೀ ನೀವು ನಿಮ್ಮ ಡ್ರೀಮ್ ಕಾಲೇಜಸ್ಸಿಗೆ, ನಿಮ್ಮ ಡ್ರೀಮ್ ಪ್ಯಾಷನನ್ನು ನೀವು ಪಡ್ಕೊಳ್ಳುವಂಥದ್ದು ಅಷ್ಟೇ ಅಲ್ಲ, ಮುಂದೆ ಬೇರೆ ಬೇರೆ ಥರದ ಎಕ್ಸಾಮ್ಸ್ ಬರ್ತದೆ ಅಲ್ವಾ, ಬೇರೆ ಬೇರೆ ಥರದ ಚಾಲೆಂಜಸ್ ಬರ್ತದೆ, ಅದನ್ನು ಫೇಸ್ ಮಾಡಲಿಕ್ಕೆ ನಿಮಗೆ ಧೈರ್ಯ ಸಹ ನಿಮ್ಮ ಈ ಎಕ್ಸಾಮ್ಸ್ ಕ್ರ್ಯಾಕ್ ಮಾಡೋದ್ರಿಂದ ಬರುವಂಥದ್ದು. ನಿಮಗೆ ಕ್ರೋರಿನ ಪ್ಯಾಕೇಜಸ್ ಬೇಕಲ್ವಾ, 12 LPA ಸ್ಟಾರ್ಟಿಂಗಿನ ಪ್ಯಾಕೇಜಸ್ ಬೇಕು, ರಿಚ್ ಆಗಬೇಕು ಅಂತ ನಿಮಗೆ ಯಾರಿಗೆ ದುಡ್ಡು ಮಾಡಬೇಕು ಅಂತ ಆಸೆ ಇಲ್ಲ ಅಲ್ವಾ? ದುಡ್ಡು ಸುಮ್ಮನೆ ಕುತ್ಕೊಂಡ್ರೆ ದುಡ್ಡು ಮಾಡ್ಲಿಕ್ಕಾಗ್ತದಾ? ಸುಮ್ಮನೆ ಕುತ್ಕೊಂಡ್ರೆ ಏನೂ ಆಗೋದಿಲ್ಲ. ಆಯಿತು, ದುಡ್ಡು ಮಾಡ್ಬೇಕಾದ್ರೆ ನಾನು ಈ ಎಕ್ಸಾಮ್ಸ್ ಬರೀಬೇಕಾ? ಅಲ್ಲ, ಈ ಎಕ್ಸಾಮ್ಸ್ ಬರೆಯೋದ್ರಿಂದ ನಿಮಗೆ, ಈ ಎಕ್ಸಾಮ್ಸ್ ಕ್ರ್ಯಾಕ್ ಮಾಡೋದ್ರಿಂದ ಮಕ್ಕಳೇ ನಿಮಗೆ ಕಾನ್ಫಿಡೆನ್ಸ್ ಬರ್ತದೆ. ಓಕೆ, ನಾನು ಈ ಎಕ್ಸಾಮ್ಸ್ ಕ್ರ್ಯಾಕ್ ಮಾಡಿದ್ದೇನೆ, ಐ ಕ್ಯಾನ್ ಡೂ ಫ್ಯೂ ಮೋರ್ ಥಿಂಗ್ಸ್ ಲೈಕ್ ದಿಸ್ ಅಂತ. ಓಕೆ, ಸೊ ಇದರಿಂದಲೇ ನಿಮಗೆ ಮುಂದೆ ರಿಸ್ಕ್ ತಗೊಳ್ಳುವಂತಹ ಒಂದು ಕಾನ್ಫಿಡೆನ್ಸ್ ಸಹ ಬರ್ತದೆ. ಸೊ ಫಾರ್ ದಿಸ್ ರೀಸನ್ ಈ ಸಣ್ಣ ಎಕ್ಸಾಮ್ಸ್, ಆ್ಯಕ್ಚುಲಿ ಇದು JEE NEET CET ಎಕ್ಸಾಮ್ಸ್ ಏನಿದೆ, ಇದಕ್ಕೆ ಚೆನ್ನಾಗಿ ಪ್ರಿಪೇರ್ ಮಾಡಿ, ನಿಮ್ಮ 200% ಕೊಟ್ಟು ಪ್ರಿಪೇರ್ ಮಾಡಿ. ಜಸ್ಟ್ 2 years ಡೆಡಿಕೇಟ್ ಮಾಡಬೇಕು. ನಿಮ್ಮನ್ನು ನೀವು ಕಂಪ್ಲೀಟ್ ಆಗಿ ಈ ಎಕ್ಸಾಮಿಗೆ ಡೆಡಿಕೇಟ್ ಮಾಡಬೇಕು. ವರ್ಕ್ ಹಾರ್ಡ್, ಟ್ರೈ ಕ್ರ್ಯಾಕಿಂಗ್ ದೀಸ್ ಎಕ್ಸಾಮ್ಸ್ ಆ್ಯಂಡ್ ಟೆಲ್ ಮೀ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಫೋರ್ ಆ್ಯಂಡ್ ಆಫ್ಟರ್ ಅಂತ. So that's all for today. Let's meet in the coming video. Until then, bye.